ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೇದಾನಗರಿ ಫುಡ್ಸ್. ನಾನು ಗೀತಾ. ಇವತ್ತು ನಾನು ಅವರೆಕಾಳು ಹಿದ್ಕುವಂಥ ಸುಲಭ ವಿಧಾನನ ಶೇರ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ ಅವರೆಕಾಳನ್ನು ಹಿದ್ಕೋದು ಹೇಗೆ ಅಂತ, ಅವರಿಗೋಸ್ಕರ ಈ ವಿಡಿಯೋ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಈ ಅವರೆಬೇಳೆನ ಯೂಸ್ ಮಾಡಿಕೊಂಡು ಏನು ರೆಸಿಪಿ ಮಾಡ್ಬೋದು ಅಂಥೇಳಿ ನಾನು ಇಲ್ಲಿ ಒಂದೆರಡು ಪಿಕ್ಚರ್ಗಳನ್ನ ಹಾಕಿದ್ದೀನಿ. ಸೊ ಇವನ್ನ ನೀವು ನಮ್ಮ ಚಾನಲಲ್ಲಿ ಹೋಗಿ ನೋಡ್ಬೋದು. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಅವರೇ ಕಾಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದು ಅವರೆಕಾಳನ್ನು ನಾನು ಓವರ್ ನೈಟು ಫ್ರೀಸ್ ಮಾಡಿದ್ದೆ. ಒಂದು ಕವರಲ್ಲಿ ಕಟ್ಬಿಟ್ಟು ಹಿಂದಿನ ದಿನ ರಾತ್ರಿನೇ ಫ್ರೀಸ್ ಮಾಡಿದ್ದೆ. ಸೊ ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಫ್ರೀಝರ್ನಲ್ಲಿ ಅಂದರೆ ಐಸ್ ಮಾಡೋದಿರುತ್ತಲ್ವ ಅಲ್ಲಿ ಇಟ್ಕೋಬೇಕು. ಇವಾಗ ಬೆಳಿಗ್ಗೆ ನಾನು ಒಂದು ಬೌಲಿಗೆ ನೀರು ಹಾಕಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಇವನ್ನ ಅವರೆಕಾಳನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಬಿಡಿ. ನೋಡಿ, 5 ನಿಮಿಷ ಆದಮೇಲೆ ಈ ಥರ ಒಂದು ಹಿಟ್ಟು ಪ್ರೆಸ್ ಮಾಡಿಬಿಟ್ಟು ಈ ಥರ ಮಾಡಿದರೆ ನಿಮಗೆ ಸಿಪ್ಪೆ ಮತ್ತು ಬೇಳೆ ಸಪ್ರೇಟ್ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ನೀವು ಸಪ್ರೇಟ್ ಮಾಡ್ಕೋಬೋದು. ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು, ನಿಮಗೆ ಈಸಿಲಿ ಈ ಥರ ಅವರೇ ಬೇಳೆನ ಮಾಡ್ಕೋಬೋದು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಥರ ಮಾಡಿ ತುಂಬ ಬೇಗ ಆಗೋಗುತ್ತೆ. ಸೊ ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಒಂದಿಷ್ಟು ರೆಸಿಪಿಗಳಿಗೆ ಅವರೇ ಬೇಳೆನೇ ಮಾಡ್ಕೋಬೇಕಾಗತ್ತೆ. ಈ ಥರ ಅವರೆಬೇಳೆ ಪಕೋಡ, ಅವರೆಬೇಳೆ ವಡೆ, ಅವರೆಬೇಳೆ ಬುಲೆಟ್ಸ್, ಆಮೇಲೆ ಅವರೆಬೇಳೆ ಅಕ್ಕಿ ರೊಟ್ಟಿ, ಈ ಥರದಕ್ಕೆಲ್ಲ ಬೇಳೆ ಮಾಡಿಕೊಂಡೇ ನಾವು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಈಸಿ ಮೆಥಡಲ್ಲಿ ಅವರೆಬೇಳೆನ ಮಾಡ್ಕೊಳ್ಳೋದು ತೋರಿಸ್ಕೊಟ್ಟಿದ್ದೀನಿ. ಈ ಥರ ನಾನು ಸ್ವಲ್ಪ ಟಿ ವಿ ನೋಡ್ಕೊತ ಆ ಟೈಮಲ್ಲಿ ನಾನು ಇದನ್ನು ಅವರೆಬೇಳೆನ ಮಾಡಿಟ್ಕೊಂಡಿರ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಚಾನಲಲ್ಲಿ ಆಲ್ರೆಡಿ ಈ ಹಿದ್ಕದ ಅವರೆಬೇಳೆನ ಯೂಸ್ ಮಾಡಿಕೊಂಡು ಏನು ರೆಸಿಪಿ ಮಾಡ್ಬೋದು ಅಂತ ನಾನು ಆಲ್ರೆಡಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದು ಸಲ ಚೆಕ್ ಮಾಡಿ. ಸೊ ನೋಡಿದ್ರಲ್ಲ, ಹಿದ್ಕದ ಅವರೆಬೇಳೆ ಎಷ್ಟು ಈಸಿಯಾಗಿ ಒಂದು 10 ನಿಮಿಷದಲ್ಲೇ ನೀವು ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಅದರದ್ದು ಸಿಪ್ಪೆ ಸಪ್ರೇಟ್ ಮಾಡಿರೋದು, ಎಷ್ಟು ಈಸಿಯಾಗಿ ಬೇಳೆ ಮತ್ತು ಸಿಪ್ಪೆ ಸಪ್ರೇಟ್ ಆಗಿದೆ. ಈ ಥರ ನೀವು ಬೇಳೆನ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಬೇಳೆ ಆಗುತ್ತೆ. ಅವರೆಕಾಳು ಇರತ್ತಲ್ವ ಇದಕ್ಕಿರೋದು, ಅದು ಬೇಳೆ ಆಗುತ್ತೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದರೆ. ತುಂಬ ಸುಲಭವಾದ ಈ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.